ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ರಾಗಿ ರೊಟ್ಟಿ ಕರ್ನಾಟಕದ ಮನೆಗಳಲ್ಲೂ ಮಾಡೋ ಒಂದು ಅಡುಗೆ. ಅಷ್ಟೇ ಅಲ್ಲ, ಇದನ್ನು ಉಪಹಾರ ಮಂದಿರ ಹಾಗೂ ದರ್ಶಿನಿಗಳಲ್ಲಿ ಕೂಡ ನಾವು ತಿನ್ಬೋದು. ರಾಗಿ ತಂದಿರ ಭಿಕ್ಷೆಗೆ ರಾಗಿ ತಂದಿರ ಅಂತ ನಮ್ಮ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಹಾಡಿದ್ದಾರೆ. ಇದರಿಂದಾನೇ ಗೊತ್ತಾಗತ್ತೆ ನಾವು ಎಷ್ಟು ವರ್ಷಗಳಿಂದ ರಾಗಿನ ಉಪಯೋಗಿಸ್ತಾ ಇದ್ದೀವಿ ಅಂತ. ಇದರಲ್ಲಿರುವ ಪೌಷ್ಟಿಕಾಂಶಗಳು ಮಕ್ಕಳಿಗೂ ಹಾಗೂ ವಯಸ್ಕರಿಗೂ ಬಹಳ ಒಳ್ಳೆಯದು. ರಾಗಿ ರೊಟ್ಟಿ, ರಾಗಿ ಅಂಬ್ಲಿ ಮತ್ತು ರಾಗಿಯಿಂದ ಮಾಡೋ ಪದಾರ್ಥಗಳು ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗಿರುತ್ತದೆ ಹಾಗೂ ನಾರಿನಂಶ ಕೂಡ ತುಂಬ ಇರುತ್ತೆ. ಅಕ್ಕಿ ಮತ್ತು ಗೋಧಿಗಿಂತ ಇದರಲ್ಲಿ ಜಾಸ್ತಿ ಪೌಷ್ಟಿಕಾಂಶಗಳಿರುತ್ತೆ. ಬನ್ನಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಈ ರೊಟ್ಟಿಗೆ ಬೇಕಾಗಿರುವ ಪದಾರ್ಥಗಳು: ರಾಗಿ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ, ಕೊಬ್ಬರಿ. ಪ್ಯಾನನ್ನು ಕಾಯಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೋತೀನಿ. ಈ ನೀರು ಈಗ ಕುದಿ ಬರಬೇಕು. ಇದು ಕುದಿ ಬಂದಿದೆ. ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಬಿಸಿ ನೀರು ಹಾಕ್ಕೋಬೇಕು. ತುಂಬ ನೀರು ಆಗಬಾರ್ದು. ಇದು ರೊಟ್ಟಿ ತಟ್ಟೋ ಹದಕ್ಕೆ ಬರಬೇಕು. ತಳ ಹಿಡಿಬಾರ್ದು, ಕೈ ಆಡಿಸ್ತಾನೆ ಇರಬೇಕು. ಈಗ ಇದು ಗಟ್ಟಿ ಆಗಿಬಿಟ್ಟು ರೊಟ್ಟಿ ಹದಕ್ಕೆ ಬಂದಿದೆ. ಈ ಥರ ಕಾಣಿಸುತ್ತೆ. ಪ್ಯಾನಿಗೆ ಅಂಟ್ಕೊಳ್ಬಾರ್ದು. ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ. ರಾಗಿ ರೊಟ್ಟಿಯ ಮಿಶ್ರಣ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ಕೊಬ್ಬರಿ, ಕೊತ್ತಂಬರಿ, ಸ್ವಲ್ಪ ಎಣ್ಣೆ, ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಎಲ್ಲ ಕಲಸಾದ್ಮೇಲೆ ನಿಮ್ಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ರೊಟ್ಟಿಗೆ ಉಂಡೆ ಕಟ್ಕೊಳ್ಳಿ. ಈ ಥರ ರೊಟ್ಟಿ ತಟ್ಟಕ್ಕೆ ಒಂದು ಬಾಳೆ ಎಲೆ ಅಥವಾ ಹೋಳಿಗೆ ಎಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಾದಮೇಲೆ ರೊಟ್ಟಿ ತಟ್ಟಕ್ಕೆ ಶುರು ಮಾಡಿ. ಎಣ್ಣೆ ಹಾಕಿರೋದ್ರಿಂದ ರೊಟ್ಟಿ ಇದಕ್ಕೆ ಅಂಟಲ್ಲ. ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ತಟ್ಟಿರೋ ರೊಟ್ಟಿನ ಇದಕ್ಕೆ ಹಾಕ್ಬಿಟ್ಟು
ಸ್ವಲ್ಪ ಹೊತ್ತು ಬಿಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಕ್ಕೆ ಬಿಡಿ. ಇದರ ರುಚಿ ಹೆಚ್ಚಿಸಬೇಕು ಅಂತ ಹೇಳಿದ್ರೆ ನೀವು ಹಿಟ್ಟು ಕಲಿಸುವಾಗ ಇನ್ನೂ ಸ್ವಲ್ಪ ಕೊಬ್ಬರಿ ಕೂಡ ಹಾಕೋಬೋದು. ರಾಗಿ ರೊಟ್ಟಿ ರೆಡಿ ಆಗಿದೆ. ಬಿಸಿ ಬಿಸಿ ರಾಗಿ ರೊಟ್ಟಿ ಸವಿಯಲು ಸಿದ್ಧ. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದಾದ್ರು ಚಟ್ನಿ ಜೊತೆ ಬೇಕಂದ್ರೂ ತಿನ್ಬೋದು. ರಾಗಿಯಲ್ಲಿ ತುಂಬ ಪೌಷ್ಟಿಕಾಂಶಗಳಿರುತ್ತೆ. ಐರನ್, ಕ್ಯಾಲ್ಶಿಯಂ, ಫೈಬರ್ ಕೂಡ ಇರುತ್ತೆ. ಇದನ್ನು ನಿಮ್ಮ ದಿನನಿತ್ಯದ ಅಡುಗೆಯಲ್ಲಿ ಉಪಯೋಗಿಸ್ಕೊಳ್ಳಿ. ಆರೋಗ್ಯವಾದ ಜೀವನ ನಿಮ್ಮದಾಗಿಸ್ಕೊಳ್ಳಿ.